ಅಂಗಡಿಯಲ್ಲಿ ಪೆನ್ ಖರೀದಿಸುವ ನೆಪದಲ್ಲಿ ಸರಗಳ್ಳತನ ಮಾಡಲಾಗಿದೆ. ಅಂಗಡಿ ಮಾಲಕಿಯ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಕದಿಮರು. ಪೆನ್ ಖರೀದಿಸುವ ನೆಪದಲ್ಲಿ ಬಂದು ಸರಗಳ್ಳತನವನ್ನು ಮಾಡಲಾಗಿದೆ. ಅಂಗಡಿ ಮಾಲಕಿಯ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಕದಿಮರು. 3 ಲಕ್ಷ ಮೌಲ್ಯದ 50 ಗ್ರಾಂ ಮಾಂಗಲ್ಯದ ಸರವನ್ನು ಕಿತ್ತು ಎಸ್ಕೇಪ್ ಆಗಿದ್ದಾರೆ ಕದಿಮರು. ಬೆಂಗಳೂರಿನ ಕಾಚನಾಯಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸರಗಳ್ಳತನದ ದೃಶ್ಯ ಅಂಗಡಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲ ಇಸ್ಕೊಂಡಿಲ್ಲ, ಕೊಟ್ಟಿಲ್ಲ ಅವರು. ಅದಲ್ಲ ಈಗ ಫೈನಲ್ ಕೊಡ್ತಾರೆ. ಹಾಂ ಈಗ ಕೊಟ್ಟ ಕೈ ನೋಡಿ ಹೆಂಗಾಗ್ತದೆ ನೋಡಿ. 10 ರೂಪಾಯಿ ಎಷ್ಟು ಫಾಸ್ಟಾಗಿ ಹೊಡೆದು ನೋಡಿ. ಇಲ್ಲ ಇಲ್ಲಿ ರೆಡಿ ಅದ ನೋಡಿ. ಕೈ ಹಾಕಕ್ಕೆ ದುಡ್ಡು ಇಸ್ಕೊಂಡ್ರು. ಇಲ್ಲ ಇಸ್ಕೊಂಡಿಲ್ಲ, ಕೊಟ್ಟಿಲ್ಲ ಅವರು. ಅದಲ್ಲ ಈಗ ಫೈನಲ್ ಕೊಡ್ತಾರೆ. ಹಾಂ ಈಗ ಕೊಟ್ಟ ಕೈ ನೋಡಿ ಹೆಂಗಾಗ್ತದೆ ನೋಡಿ. 10 ರೂಪಾಯಿ ಎಷ್ಟು ಫಾಸ್ಟಾಗಿ ಹೊಡೆದು ನೋಡಿ. ಇಲ್ಲ ಇಲ್ಲಿ ರೆಡಿ ಅದ ಅದಲ್ಲ ಈಗ ಸರ್ ರಾತ್ರಿ 9 ಇಂದ 9:30 ಟೈಮಲ್ಲಿ ನಾವು ಕಂಪ್ನಿ ಒಳಗಡೆ ಕುತ್ಕೊಂಡಿದ್ದೆ. ಪೆನ್ ತಗೊಳ್ಳೋರ ಥರ ಬಂದ್ಬಿಟ್ಟು ಚೈನನ್ನು ಕಿತ್ಕೊಂಡು ಹೋಗಿದ್ದಾರೆ ಸರ್. ಅಂದರೆ ಎಷ್ಟು ಗ್ರಾಮ್ ಇತ್ತು? 60 ಗ್ರಾಮ್ ಇತ್ತು ಸರ್. ಇಬ್ಬರು ಬಂದಿದ್ದರು. ಅದರಲ್ಲಿ ಒಬ್ಬ ಹೆಲ್ಮೆಟ್ಟು ಮಾಸ್ಕ್ ಎಲ್ಲ ಹಾಕೊಂಡಿದ್ದ, ಅವ್ನು ಗಾಡಿ ಮೇಲೆ ಕುತ್ಕೊಂಡಿದ್ದ. ಇನ್ನೂ ಒಬ್ಬ ಮಾತ್ರ ಅರ್ಧಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು. ಬಂದ್ಬಿಟ್ಟು ಪೆನ್ ಕೇಳಿದ್ರು. 50 ರೂಪಾಯಿ ನೋಟ್ ಕೊಡೋ ಥರ ಮಾಡಿ ತೆಗೆಯೋದು ಕೊಡೋದು ಮಾಡಿಬಿಟ್ಟು ಆಮೇಲೆ ಕೈಗೆ ದುಡ್ಡು ಕೊಟ್ಮೇಲೆ ನಾನು ಚೇಂಜ್ ಕೊಡೋಕ್ಕಿಂತ ರಿಟರ್ನ್ ತಿರುಗಿದ ಮೇಲೆ ಕತ್ತಿಗೆ ಕೈ ಹಾಕ್ಬಿಟ್ಟು ವೇಲ್ ಹಾಕ್ಕೊಂಡಿದ್ದೆ. ವೇಲ್ ಸೈಡಿಗೆ ಎಳೆದ್ಬಿಟ್ಟು ಕೈ ಹಾಕಿ ಚೈನ್ ಕಿತ್ತು. ಅದೇ ಮೇನ್ ರೋಡು, ಜನ ಓಡಾಡ್ತಾ ಇರ್ತಾರೆ. ಜನ ತುಂಬ ಹೋಗ್ತಾ ಇದ್ರು ಸರ್. ಅವ್ರು ಈ ಥರ ಮಾಡ್ತಾರೆ ನನಗೆ ಗೊತ್ತಾಗಿಲ್ಲ. ರೋಡಲ್ಲಿ ಹೋಗೋ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಸರ್? ಗೊತ್ತಾಗಿಲ್ಲ. ನಾನು ಆಮೇಲೆ ಹೊರಗಡೆ ಬಂದು ಬಂದೆ ಸರ್ ಇರ್ತಾರೇನೋ ಅಂತ. ಅವ್ನು ಚೈನ್ ಕಿತ್ಕೊಂಡು ಅವ್ನ ಗಾಡಿ ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದ ಒಬ್ಬ. ಅವನು ನಾ ಗಾಡಿ ಹತ್ತೋದ್ರ ಒಳಗಡೆನೆ ಅವನು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರು ಪೊಲೀಸರ ಬಂದಿದ್ರಾ? ಹಾಂ ಬಂದಿದ್ರು ಸರ್, ಬಂದಿದ್ರು. ಅವರು 11 o'clock 11:30 ಗಂಟನೂ ಇದ್ದು ಎಲ್ಲ ಸರ್ಚ್ ಮಾಡಿದ್ರು ಸರ್. ಸರ್ ರಾತ್ರಿ 9ರಿಂದ 10 ಒಳಗಡೆ 5 ಜನ ಬಂದು ನಮ್ಮ ಒಳಗಡೆ ಇತ್ತು. ನನ್ನ ಜೊತೆ ಮಾತಾಡ್ತಿದ್ರು. ಮಗ ಇದ್ದ, ಮಗನ ಹತ್ರ ಹೇಳಿ ಅವರು ಕರೆಸಿದ್ದಾರೆ. ಕರೆಸಿಬಿಟ್ಟು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ, ಪೆನ್ ಕೊಳ್ಳುವ ನೆಪದಲ್ಲಿ ಮಾಂಗಲ್ಯದ ಸರಕ್ಕೆ ಕೈ ಹಾಕಿರುವಂಥ ಕದಿಮರು. ಯಾರು ಕದಿಮರು? ಯಾರು ಮಾಹಿತಿ ಸಿಗ್ತಾ ಇದೆಯಾ? ಹೇಗೆ? ಮಧುಸೂದನ್ ಪೆನ್ನನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಇಬ್ಬರು ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದಂತಹ ವೇಳೆಯಲ್ಲಿ ಮಹಿಳೆಯ ಕುತ್ತಿಗೆಯಲ್ಲಿದ್ದಂತ ಚಿನ್ನದ ಸರವನ್ನ ಇವರು ಕದ್ದು ಹೋಗಿರುವಂತದ್ದು. ಒಟ್ಟು ಈ ರೀತಿಯ 3 ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ನಿನ್ನೆ ಒಂದು ದಿನ 3 ಕಡೆ ಇವರು ಸರಗಳ್ಳತನವನ್ನು ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ನ್ಯೂಸ್ ಸಂಸ್ಥೆ ಲಭ್ಯವಾಗ್ತಾ ಇರುವಂತದ್ದು. ಇದು ಇರಾನಿ ಗ್ಯಾಂಗ್ ನ ಕೃತ್ಯ ಅನ್ನುವಂಥದ್ದಿಂದ ಇದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇರುವಂತಹ ಒಂದು ಅಂಶ ಅಂತ ಹೇಳ್ಬೋದು. ಇದು ಅಂಗಡಿ ಮಾಲಕಿಯ ಸರವನ್ನ ಎಗರಿಸಿರೋ ಅಂತ ಘಟನೆ ನಡೆದಿದೆ. ಬೆಂಗಳೂರಿನ ಹೊರವಲಯದ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಚನಾಯಕನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಪೆನ್ ಕೊಳ್ಳುವ ನೆಪದಲ್ಲಿ ಬಂದು ಅಂಗಡಿ ಮಾಲಕಿಯ ಸರಕ್ಕೆ ಕೈ ಹಾಕಿ ಕದಿಮರು ಸರವನ್ನ ಎಗರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.